ಇತ್ತೀಚೆಗೆ ಯುವಕರಲ್ಲೂ ಬೆನ್ನು ನೋವಿನ ಸಮಸ್ಯೆ ವಿಪರೀತ ಹೆಚ್ಚಾಗ್ತಿದೆ. ಹಾಗಿದ್ರೆ ಈ ಸಮಸ್ಯೆಗೆ ಕಾರಣಗಳೇನು? ನರಕ ಸದೃಶ ಹಿಂಸೆ ನೀಡುವ ಬೆನ್ನು ನೋವನ್ನ ಪರಿಹರಿಸಿಕೊಳ್ಳೋದು ಹೇಗೆ? ಎಲ್ಲವನ್ನೂ ಈ ವರದಿಯಲ್ಲಿ ವಿಸ್ತೃತವಾಗಿ ತೋರಿಸ್ತೀವಿ ನೋಡಿ. ಇತ್ತೀಚಿನ ವರ್ಷಗಳಲ್ಲಿ ಯುವಜನರ ಜೀವನ ಶೈಲಿ ತೀರಾ ಹದಗೆಟ್ಟಿರೋದ್ರಿಂದ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಿದೆ. ಹಾಗಾಗಿ ಸಣ್ಣ ವಯಸ್ಸಿಗೆ ಬೆನ್ನು ನೋವಿನ ಸಮಸ್ಯೆ ಕಾಡಲಾರಂಭಿಸಿದೆ. ಅದರಲ್ಲಿಯೂ ಬೆನ್ನು ನೋವಿಗೆ ಸರಿಯಾದ ಮದ್ದನ್ನ ಬಳಕೆ ಮಾಡಿ ಅದರಿಂದ ಮುಕ್ತಿ ಪಡೆಯುವವರಿಗಿಂತ ಅದನ್ನು ನಿರ್ಲಕ್ಷ್ಯ ಮಾಡುವವರೇ ಹೆಚ್ಚು. ಇದು ದೊಡ್ಡ ಸಮಸ್ಯೆ ಅಲ್ಲದಿರಬಹುದು, ಆದರೆ ಇದನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ಮಾರಣಾಂತಿಕವಾಗಬಹುದು. ಜೊತೆಗೆ ಬೆನ್ನು ನೋವು ಕೆಲವು ಕ್ಯಾನ್ಸರ್ಗಳ ಮುನ್ಸೂಚನೆಯೂ ಆಗಿರಬಹುದು. ಹಾಗಾಗಿ ತಡ ಮಾಡಿ ಅದರಿಂದ ನೋವು ತಿನ್ನುವ ಬದಲು ಅದರಿಂದ ಬಹುಬೇಗ ಮುಕ್ತಿ ಪಡೆದುಕೊಳ್ಳುವುದು ಉತ್ತಮ. ಬೆನ್ನು ನೋವು ಬರಲು ಕಾರಣವೇನು ಅಂತ ನೋಡೋದಾದ್ರೆ, ನಿರಂತರವಾಗಿ ದೈಹಿಕ ಚಟುವಟಿಕೆಗಳನ್ನ ಮಾಡುವುದು, ಕುಳಿತುಕೊಳ್ಳುವ ಭಂಗಿ ಸರಿಯಾಗಿ ಇಲ್ಲದಿರುವುದು, ಅಸ್ಥಿರಜ್ಜುಗಳಲ್ಲಿ ಕೆಲವು ರೀತಿಯ ಒತ್ತಡ, ಮೂಳೆಗಳಲ್ಲಿ ಕೆಲವು ರೀತಿಯ ಸೋಂಕು, ಗೆಡ್ಡೆಯ ರಚನೆ, ನರಗಳಿಗೆ ಸಂಬಂಧಿಸಿದ ಸಮಸ್ಯೆ, ಬೆನ್ನು ಮೂಳೆಯ ಕಾರ್ಡಿನಲ್ಲಿ ಉಳುಕು ಮತ್ತು ನೋವಾಗುತ್ತದೆ. ಕೆಲವು ಬಾರಿ ದೊಡ್ಡ ದೊಡ್ಡ ಕಾಯಿಲೆಯ ಮುನ್ಸೂಚನೆ ಆಗಿರಬಹುದು. ದೇಹದ ತೂಕ ಹೆಚ್ಚಾದಾಗ ಹೀಗೆ ನಾನಾ ಕಾರಣಗಳಿಗೆ ಬೆನ್ನು ನೋವು ಬರಬಹುದು. ಕೆಲವರಿಗೆ ನೋವಿನ ಜೊತೆಗೆ ಜ್ವರವು ಬರುತ್ತದೆ, ಆಯಾಸವಾಗುತ್ತದೆ, ಕತ್ತಿನಿಂದ ಕೈಕಾಲುಗಳಲ್ಲಿ ನೋವು ಕಂಡು ಬರುತ್ತದೆ, ಕುತ್ತಿಗೆ ಅಥವಾ ಬೆನ್ನು ನೋವಿನಿಂದ ತೂಕ ಕಡಿಮೆಯಾಗುತ್ತದೆ, ಮಲಗಿರುವಾಗಲೂ ನೋವು, ಮರಗಟ್ಟುವಿಕೆ, ಕೈಕಾಲುಗಳಲ್ಲಿ ದೌರ್ಬಲ್ಯ ಇವೆಲ್ಲ ಬೆನ್ನು ನೋವಿನ ಲಕ್ಷಣಗಳಾಗಿವೆ. ಅಂದಹಾಗೆ ಬೆನ್ನು ಹುರಿಯು 33 ಮೂಳೆಗಳನ್ನ ಹೊಂದಿರುತ್ತದೆ. ಪ್ರತಿ 2 ಮೂಳೆಗಳು 3 ಕೀಲುಗಳಿಂದ ಪರಸ್ಪರ ಸಂಪರ್ಕವನ್ನ ಹೊಂದಿವೆ. ಈ ಕೀಲುಗಳಿಗೆ ಚಲಿಸುತ್ತಲೇ ಇರುವುದೇ ಕೆಲಸ. ಈ ಮೂಳೆಗಳು ಸ್ವಲ್ಪ ಸಮಯದವರೆಗೆ ಚಲಿಸದಿದ್ರೆ ಜಾಮ್ ಆಗಿ ಬಿಡುತ್ತವೆ. ಹೀಗಾಗಿ ಬೆನ್ನು ಮೂಳೆಯ ಎಲ್ಲಾ ಕೀಲುಗಳನ್ನ ಪ್ರತಿದಿನ ಆಕ್ಟಿವ್ ಆಗಿಡಬೇಕಾದದ್ದು ಅಗತ್ಯ. ಯೋಗ, ಜಾಗಿಂಗ್, ವಿವಿಧ ಭಂಗಿಗಳ ಮೂಲಕ ನಿಮ್ಮ ಕೀಲು ಮತ್ತು ಮೂಳೆಗಳನ್ನ ಆಕ್ಟಿವ್ ಆಗಿಡಬಹುದು. ಬೆನ್ನು ಮೂಳೆಯನ್ನ ಆರೋಗ್ಯಕರವಾಗಿಡಲು, ಬೆನ್ನು ಮೂಳೆಯ ಆರೋಗ್ಯವನ್ನ ರಕ್ಷಿಸಲು ನಿಯಮಿತ ವ್ಯಾಯಾಮ ಬಹಳ ಮುಖ್ಯವಾಗಿದೆ. ಈಜು, ವಾಕಿಂಗ್ ರೀತಿಯ ದೈಹಿಕ ವ್ಯಾಯಾಮಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ನಿಮ್ಮ ತೂಕವನ್ನ ಕಾಪಾಡಿಕೊಳ್ಳುವುದು ಸಹ ಬಹಳ ಮುಖ್ಯ. ಆರೋಗ್ಯಕರ ತೂಕವು ಬೆನ್ನು ಮೂಳೆಯ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ನೀವು ಬೆನ್ನು ಮತ್ತು ಬೆನ್ನು ಮೂಳೆಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ನಿಮ್ಮ ಬೆನ್ನು ಮೂಳೆ ಮತ್ತು ದೇಹಕ್ಕೆ ಸರಿಹೊಂದುವ ಹಾಸಿಗೆಯನ್ನ ಬಳಸಿ. ಇದು ನಿಮ್ಮ ದೇಹದ ಭಾರ ಮತ್ತು ಒತ್ತಡವನ್ನ ಸರಿಯಾಗಿ ಎಲ್ಲೆಡೆ ಹರಡುವಂತೆ ನೋಡಿಕೊಳ್ಳುತ್ತದೆ. ಇದರಿಂದ ಬೆನ್ನು ಹುರಿಗೆ ಹೆಚ್ಚು ಭಾರ ಬೀಳುವುದಿಲ್ಲ. ಬೆನ್ನು ಮೂಳೆಯು ಮಾನವನ ದೇಹದಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಯಾಕೆಂದ್ರೆ ನಿಮಗೆ ನೇರವಾಗಿ ನಿಲ್ಲಲು ಮತ್ತು ಭಂಗಿಯನ್ನ ಕಾಪಾಡಿಕೊಳ್ಳಲು ಬೆನ್ನು ಮೂಳೆ ಸರಿಯಾಗಿರಬೇಕು. ಬೆನ್ನು ಮೂಳೆಯು ಸೂಕ್ಷ್ಮವಾದ ಬೆನ್ನು ಹುರಿಯನ್ನ ರಕ್ಷಿಸುತ್ತದೆ. ಇದು ನಮ್ಮ ನರಮಂಡಲದ ಪ್ರಮುಖ ಭಾಗವಾಗಿದೆ. ಬೆನ್ನು ಮೂಳೆಯಲ್ಲಿನ ಸಣ್ಣದೊಂದು ಸಮಸ್ಯೆಯೂ ಸಹ ನಿಮ್ಮ ಭಂಗಿಯನ್ನ ತೊಂದರೆಗೊಳಿಸುತ್ತದೆ ಮತ್ತು ದೈನಂದಿನ ಕಾರ್ಯಗಳನ್ನ ನಿರ್ವಹಿಸಲು ಕಷ್ಟಕರವಾಗಿಸುತ್ತದೆ. ಆದ್ದರಿಂದ ಬೆನ್ನು ಮೂಳೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿದೆ. ನಮ್ಮಲ್ಲಿ ಕಂಡುಬರುವ ಕೆಲವು ಸಾಮಾನ್ಯ ಬೆನ್ನು ಮೂಳೆಯ ಸಮಸ್ಯೆಗಳೆಂದರೆ ಹರ್ನಿಯೇಟೆಡ್ ಡಿಸ್ಕ್ಗಳು, ಸ್ಪೈನಲ್ ಸ್ಟೆನೋಸಿಸ್, ಡಿಜೆನರೇಟಿವ್ ಡಿಸ್ಕ್ ಡಿಸೀಸ್, ಸ್ಕೋಲಿಯೋಸಿಸ್ ಮತ್ತು ಅಸ್ಥಿ ಸಂಧಿವಾತ. ವಯಸ್ಸಾಗುವಿಕೆ, ಕಳಪೆ ಭಂಗಿ, ಸ್ಥೂಲಕಾಯತೆ ಮತ್ತು ಆನುವಂಶಿಕ ಕಾರಣಗಳಂತಹ ಅಂಶಗಳಿಂದ ಈ ಸಮಸ್ಯೆಗಳು ಸಾಮಾನ್ಯವಾಗಿ ಉದ್ಭವಿಸುತ್ತವೆ. ಬೆನ್ನು ಮೂಳೆಯನ್ನ ಆರೋಗ್ಯಕರವಾಗಿಡಲು, ಬೆನ್ನು ಮೂಳೆಯ ಆರೋಗ್ಯವನ್ನ ರಕ್ಷಿಸಲು ನಿಯಮಿತ ವ್ಯಾಯಾಮ ಬಹಳ ಮುಖ್ಯವಾಗಿದೆ. ದೈಹಿಕವಾಗಿ ಕ್ರಿಯಾಶೀಲರಾಗಿರುವುದರಿಂದ ಬೆನ್ನು ಮೂಳೆಯ ಸಮಸ್ಯೆಗಳನ್ನ ದೂರವಿಡುತ್ತದೆ. ಈಜು, ವಾಕಿಂಗ್ ರೀತಿಯ ದೈಹಿಕ ವ್ಯಾಯಾಮಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ನಿಮ್ಮ ತೂಕವನ್ನ ಕಾಪಾಡಿಕೊಳ್ಳುವುದು ಸಹ ಬಹಳ ಮುಖ್ಯ. ಆರೋಗ್ಯಕರ ತೂಕವು ಬೆನ್ನು ಮೂಳೆಯ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತದೆ. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರವು ಮೂಳೆಯ ಆರೋಗ್ಯಕ್ಕೆ ಮುಖ್ಯವಾಗಿದೆ.
ಕುಳಿತುಕೊಳ್ಳುವುದು, ನಿಂತಿರುವುದು ಅಥವಾ ನಡೆಯುವುದು ಸರಿಯಾದ ಭಂಗಿಯನ್ನ ನಿರ್ವಹಿಸುವುದು ನಿಮ್ಮ ಬೆನ್ನು ಮೂಳೆಯ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತದೆ ಮತ್ತು ದೀರ್ಘಕಾಲೀನ ಸಮಸ್ಯೆಗಳನ್ನ ತಡೆಯಲು ಸಹಾಯ ಮಾಡುತ್ತದೆ. ಉತ್ತಮ ಭಂಗಿಯನ್ನ ಅಭ್ಯಾಸ ಮಾಡಿ. ಭಾರವಾದ ವಸ್ತುಗಳನ್ನ ಎತ್ತುವಾಗ ಬೆನ್ನು ನೋವಿನ ಅಪಾಯವನ್ನ ಕಡಿಮೆ ಮಾಡಲು ನಿಮ್ಮ ಕಾಲುಗಳ ಮೇಲೆ ಹೆಚ್ಚು ಭಾರ ಹಾಕಿ. ಬೆನ್ನು ಮೂಳೆಯ ಮೇಲೆ ಹೆಚ್ಚು ಭಾರ ಹಾಕಬೇಡಿ. ಸರಿಯಾಗಿ ಭಾರವನ್ನ ಮಾತ್ರ ಎತ್ತಿರಿ. ಬೆನ್ನು ಮೂಳೆಯ ಡಿಸ್ಕ್ಗಳನ್ನ ಸರಿಯಾಗಿ ಹೈಡ್ರೀಕರಿಸಲು ಸಾಕಷ್ಟು ನೀರನ್ನ ಕುಡಿಯಿರಿ. ಅಧಿಕ ತೂಕವು ಬೆನ್ನು ಮೂಳೆಯನ್ನ ತಗ್ಗಿಸಬಹುದು. ಆದ್ದರಿಂದ ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಮೂಲಕ ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳಿ. ಬೆನ್ನು ಮೂಳೆಯ ಮೇಲೆ ಸ್ನಾಯುವಿನ ಒತ್ತಡವನ್ನ ಕಡಿಮೆ ಮಾಡಲು ಸ್ಟ್ರೆಚಿಂಗ್ ಮತ್ತು ವಿಶ್ರಾಂತಿಯನ್ನ ಆಗಾಗ ಮಾಡ್ತಾ ಇರಿ. ಧೂಮಪಾನವು ಬೆನ್ನು ಮೂಳೆಯ ರಕ್ತದ ಹರಿವಿನ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಧೂಮಪಾನವನ್ನ ತ್ಯಜಿಸಿ. ವಾಕಿಂಗ್, ಏರೋಬಿಕ್ಸ್, ವಾಟರ್ ಏರೋಬಿಕ್ಸ್, ಯೋಗ, ಈಜು ಮುಂತಾದ ಚಟುವಟಿಕೆಯು ಬೆನ್ನು ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಬೆನ್ನು ನೋವು ಕಾಣಿಸಿಕೊಂಡ್ರೆ ನೋವು ನಿವಾರಕ ಮುಲಾಮನ್ನ ಬಳಸಬಹುದು. ಫಿಸಿಯೋಥೆರಪಿ ಮಾಡಬಹುದು. ಆದರೆ ಇದಕ್ಕಿಂತ ಮೊದಲು ನೋವು ಕಂಡು ಬಂದಾಗ ಮೊದಲು ವೈದ್ಯರನ್ನು ಭೇಟಿ ಮಾಡಿ. ಬೇರೆ ಬೇರೆ ಕಾರಣಗಳಿಂದ ಬೆನ್ನು ನೋವು ಬರಬಹುದು. ಕಾಯಿಲೆ ದೃಢಪಟ್ಟಾಗ ಮಾತ್ರ ಅದಕ್ಕೆ ಚಿಕಿತ್ಸೆ ಸಾಧ್ಯ. ಹಾಗಾಗಿ ನೋವು ಕಂಡು ಬಂದಾಗ ನಿರ್ಲಕ್ಷ್ಯ ಮಾಡದೆಯೇ ಸಾಧ್ಯವಾದಷ್ಟು ಅದನ್ನು ವಾಸಿ ಮಾಡುವತ್ತ ಗಮನ ಹರಿಸಿ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.